Family and kinship in India. The kinship and family is a peculiar characteristics of Indian society. And the family is a basic unit, the more important unit of human beings. ಈ ರಕ್ತ ಸಂಬಂಧ ಮತ್ತು ಕುಟುಂಬ ಎನ್ನುವಂಥದ್ದು ಭಾರತೀಯ ಸಮಾಜದ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಒಂದು. ಅದರಲ್ಲೂ ಕುಟುಂಬ ಎನ್ನುವಂಥದ್ದು ಮಾನವನ ಮೂಲ ಘಟಕಗಳಲ್ಲಿ ಮೊದಲನೆಯದು, ಆರಂಭದ ಘಟಕ ಇದು. The family is one of the most important unit to every human beings, as well as and basic unit. What is the meaning of family? We may be observed some statements and some definitions and some opinions of scholars. Family is a social and biological unit composed husband and wife with or without children. ಸಂತತಿ ರಹಿತ ಅಥವಾ ಸಂತತಿ ಸಹಿತವಾಗಿ ಸತಿ ಪತಿಯರಿಬ್ಬರು ಒಟ್ಟುಗೂಡಿರ್ತಕ್ಕಂಥ ಸಾಮಾಜಿಕ ಮತ್ತು ಜೈವಿಕ ಘಟಕ ಈ ಕುಟುಂಬ ಅಂತ ಕರಿತೀವಿ ನಾವು. ಇದು ಒಂದು ಘಟಕ, ಇದು ಒಂದು ಯೂನಿಟ್. ಏನ್ ಯೂನಿಟ್? ಈ ಯೂನಿಟ್ ಎನ್ನುವಂಥದ್ದು ಕಂಪೋಸ್ ಆಗಿದೆ. ಏನ್ ಕಂಪೋಸ್ ಆಗಿದೆ? ಹಸ್ಬೆಂಡ್ ಅಂಡ್ ವೈಫ್, ವಿತ್ ಆರ್ ವಿತೌಟ್ ಚಿಲ್ಡ್ರನ್. ಮಕ್ಳು ಇರಬಹುದು, ಮಕ್ಳು ಇಲ್ದಲೇ ಇರಬಹುದು, ಸಂತತಿ ಇರಬಹುದು, ಸಂತತಿ ಇಲ್ದಲೇ ಇರಬಹುದು. ಬಟ್ ಸತಿಪತಿಯರು ಇರ್ಬೇಕಲ್ಲಿ. ಸತಿಪತಿಯರು ಹೆಂಗ ಆಗ್ತಾರೆ? The husband and wife become through the marriage. Marriage as a basic to existence of family. ಕುಟುಂಬದ ಅಸ್ತಿತ್ವಕ್ಕೆ ವಿವಾಹ ಎನ್ನುವಂಥದ್ದು ಒಂದು ಅಡಿಗಲ್ಲು, ಒಂದು ಮೂಲ. ವಿವಾಹದ ಮೂಲಕನೇ ಕುಟುಂಬ ಅಸ್ತಿತ್ವಕ್ಕೆ ಬರುದು. ಸತಿಪತಿಯರಾಗದು ಎಲ್ಲಿಂದ ಅಂತ ಹೇಳಿದ್ರೆ ವಿವಾಹದಿಂದ. ವಿವಾಹದ ಮೂಲಕ ಸತಿಪತಿಯರಾಗ್ತಾರೆ. ಅದರ ಮೂಲಕ ನಾವು ಈ ಕುಟುಂಬವನ್ನ ಐಡೆಂಟಿಫೈ ಮಾಡ್ಕೊಂಡ್ ಬರ್ತೀವಿ ನಾವು. In India, almost all parts we may be observed joint family. The joint family more dominant than other family in Indian society. It is the principal characteristics of Indian society. ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಭಾರತದ ಹಲವಾರು ಭಾಗಗಳಲ್ಲಿ ನಾವು ನೋಡಬಹುದು. ಈ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಬೇರೆಲ್ಲ ಕುಟುಂಬಗಳಿಗಿಂತ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು. ತಂದೆ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ, ತಂದೆ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ಏಕೈಕ ಘಟಕ ಅಂತ ಹೇಳಿದ್ರೆ ಈ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ನಾವು. ಈ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕುಟುಂಬ ಅಂತಲೂ ಕರಿತೀವಿ ನಾವು. ತಲತಲಾಂತರವಾಗಿ ಬಂದಿರತಕ್ಕಂಥ ಒಂದು ಕುಟುಂಬ. ಹಿಂದಿನಿಂದಲೂ ನಮ್ಮ ಪುರಾತನ ಒಂದು ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದನ್ನ ನಾವು ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ನಾವು. ಇಟ್ ನಾರ್ಮಲಿ ಕನ್ಸಿಸ್ಟೆಡ್ ಆಫ್ ಮೆಂಬರ್ಸ್ who at least belong 3 generations: husband, wife, their married and unmarried children and grandchildren. So this is a unit of joint family. ಇದು ಒಂದೆರಡು ತಲೆಮಾರುಗಳನ್ನ ಹೊಂದಿರತಕ್ಕಂಥ ಒಂದು ಗುಂಪು ಇದು. ಸತಿ ಪತಿಯರು, ನೆಕ್ಸ್ಟ್ ಅವ್ರ ಮಕ್ಕಳು, ಅವರ ಅವಿವಾಹಿತ ಮಕ್ಕಳು, ನೆಕ್ಸ್ಟ್ ಅವ್ರ ಮಕ್ಕಳು, ನೆಕ್ಸ್ಟ್ ಅವರ ಮಕ್ಕಳು. ಒಟ್ಟಾರೆಗೆ 3 ಜನರೇಷನ್ ಅನ್ನ ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರುಗಳನ್ನ ಹೊಂದಿರತಕ್ಕಂಥ ಒಂದು ಕುಟುಂಬವನ್ನ ನಾವಿಲ್ಲಿ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವಿಲ್ಲಿ. ದೆನ್ ಮೋರ್ ದೆನ್ 1-2 ಜನರೇಷನ್ಸ್ ಲಿವಿಂಗ್ ಅಂಡರ್ ದಿ ಕಾಮನ್ ರೂಫ್. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಪ್ಪರದಡಿಯಲ್ಲಿ ವಾಸ ಮಾಡತಕ್ಕಂಥ ಒಂದೆರಡು ತಲೆಮಾರಿನವರ ಒಂದು ಗುಂಪನ್ನು ನಾವಿಲ್ಲಿ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವಿಲ್ಲಿ. ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ. ಅಕಾರ್ಡಿಂಗ್ ಟು ಇರಾವತಿ ಕರ್ವೆ, ಇರಾವತಿ ಕರ್ವೆ ಅವರ ಪ್ರಕಾರ the joint family as a group of people who generally live under the one roof, who eat food cooked at one earth,
who hold property in common, and who participate in a common family worship, and who are related to each other as some particular type of kindred. ಎರವತಿ ಕರ್ವೆಯವರ ಪ್ರಕಾರ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಒಂದು ಜನರ ಗುಂಪು, ಒಂದು ಜನರ ಗುಂಪು. ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಪ್ಪರದಡಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅಥವಾ ಒಂದು ಚಪ್ಪರ ಅಂತ ಹೇಳಿದ್ರೆ ಒಂದು ಒಂದು ಮನೆ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು, ಒಂದೇ ಒಲೆಯಲ್ಲಿ ತಯಾರಿಸಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಅಡಿಗೆಯನ್ನು ಉಪಯೋಗಿಸ್ತಕ್ಕಂಥವ್ರು. ಸಾಮಾನ್ಯವಾಗಿ ಈ ಕುಟುಂಬದಲ್ಲಿರ್ತಕ್ಕಂಥ ಆಸ್ತಿಯನ್ನು ಎಲ್ಲರೂ ಅನುಭವಿಸ್ತಕ್ಕಂಥವ್ರು. ಕುಟುಂಬದ ಪೂಜಾ ವಿಧಾನಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು. ಸಾಮಾನ್ಯ ಪೂಜಾ ವಿಧಾನ ಅಂತ ಹೇಳ್ತೀವಿ ನಾವು. ಕುಲದೇವರು ಅಂತ ಹೇಳ್ತೀವಿ, ಮನೆ ದೇವರು ಅಂತ ಹೇಳ್ತೀವಿ, ಮನೆತನ ಅಂತ ಹೇಳ್ತೀವಿ ನಾವು. ಇದನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಒಬ್ಬರಿಗೊಬ್ಬರು ರಕ್ತ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಗುಂಪು ಅಂತೇಳಿ ಕರಿತೀವಿ ನಾವಿಲ್ಲಿ. ಇದೇನಿದು ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಒಂದು ಜನರ ಸಮೂಹ. ಈ ಸಮೂಹ ಎನ್ನುವಂಥದ್ದು ಒಂದು ಸಾಮಾನ್ಯ ಒಂದೇ ಸೂರಿನ ಅಡಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಒಂದೇ ಒಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥವ್ರು, ಒಂದೇ ಪೂಜೆಯನ್ನು ಮಾಡ್ತಕ್ಕಂಥವ್ರು, ಒಂದೇ ಆಸ್ತಿಯನ್ನು ಅನುಭವಿಸ್ತಕ್ಕಂಥವ್ರು, ಒಬ್ಬರಿಗೊಬ್ಬರು ಸಂಬಂಧವನ್ನು ಹೊಂದಿರತಕ್ಕಂಥ ಒಂದೆರಡು ತಲೆಮಾರಿನ ಒಂದು ಗುಂಪನ್ನ ನಾವಿಲ್ಲಿ ಅವಿಭಕ್ತ ಕುಟುಂಬ ಅಂತೇಳಿ ಐರಾವತಿ ಕರ್ವೆ ಅವರ ಪ್ರಕಾರ ನಾವು ಕರ್ಕೊಂಡು ಬರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಸೊ ಎಕ್ಸಾಂಪಲ್ ಟು ಜಾಯಿಂಟ್ ಫ್ಯಾಮಿಲಿ, ದಿಸ್ ಈಸ್ ಎಸ್. So this is a joint family example. Common worship and common eating and common property. Okay, next second definition, C.B. Memoria. According to C.B. Memoria, joint family is a collection of more than one primary family. The basis being a close blood ties, common residence and patrilineal descent. ಸಾಮಾನ್ಯವಾಗಿ ಸಿ.ಬಿ. ಮೆಮೊರಿ ಅವರ ಪ್ರಕಾರ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಪ್ರಾಥಮಿಕ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಸಂಬಂಧ. ನೆಕ್ಸ್ಟ್ ಇದರಲ್ಲಿ ಪಿತೃವಂಶೀಯ ಗುಂಪುಗಳನ್ನ ಅಥವಾ ರಕ್ತ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದೆರಡು ತಲೆಮಾರಿನವರು ಜೀವನ ಮಾಡ್ತಕ್ಕಂಥದನ್ನ ನಾವು ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವಿಲ್ಲಿ. ಇದು ಸಾಮಾನ್ಯವಾಗಿ ಪ್ರಾಥಮಿಕ ಬಂಧುತ್ವವನ್ನು ಅಥವಾ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಘಟಕವಾಗಿದ್ದು, ಪರಸ್ಪರ ರಕ್ತ ಸಂಬಂಧವನ್ನು ಹೊಂದಿರತಕ್ಕಂಥ ವಂಶದವರನ್ನ ನಾವು ಇಲ್ಲಿ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವು. ಸಾಮಾನ್ಯವಾಗಿ ಇಂದಿನ ಒಂದು ಸಮಾಜಗಳಲ್ಲಿ, ನಮ್ಮ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಪಿತೃಪ್ರಧಾನ ಸಮಾಜಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಅದನ್ನ ನಾವು ಪ್ರಧಾನ ಅವಿಭಕ್ತ ಕುಟುಂಬ ಅಂತಲೂ ಕರಿತೀವಿ ನಾವು. ಅವಿಭಕ್ತ ಕುಟುಂಬ ಅಂತಿದ್ದಂಗೆ ನಮಗೆ ನೆನಪು ಬರ್ತಕ್ಕಂಥದ್ದು ಪಿತೃ ಅಲ್ವೇ, ಅಥವಾ ಮೇಲ್ ಡಾಮಿನೆಂಟ್ ಫ್ಯಾಮಿಲಿ ಅಂತೇಳಿ ಕರಿತೀವಿ. ಪಿತೃ ಎನ್ನುವಂಥವನು ಇಲ್ಲಿ ಪುರುಷ ಎನ್ನುವಂಥವನು ಬಹಳ ಡಾಮಿನೆಂಟ್ ಆಗಿ ಇರ್ತಾ ಇದ್ದ, ಅವಳ ಅಧೀನದಲ್ಲಿ ಮಹಿಳೆ ಇರಬೇಕಾಗಿತ್ತು ಎನ್ನುವಂಥದ್ದನ್ನ ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಆ ನೆಕ್ಸ್ಟ್ ಜಸ್ಟಿಸ್ ಎನ್ ಮುಲ್ಲಾ ಎನ್ನುವಂಥವ್ರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಜಸ್ಟಿಸ್ ಎನ್ ಮುಲ್ಲಾ, joint family consists of all those members who are the descendants the same ancestor, which includes their views and married daughters. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಒಂದೇ ವಂಶಾವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಒಂದೇ ಪೂರ್ವಜರನ್ನು ಹೊಂದಿರತಕ್ಕಂಥ, ವಿವಾಹವಾಗಿರ್ತಕ್ಕಂಥ ಸತಿಯರೊಂದಿಗೆ ಮತ್ತು ವಿವಾಹವಾಗಿರ್ತಕ್ಕಂಥ ಮಕ್ಕಳೊಂದಿಗೆ ಜೀವನ ಮಾಡ್ತಕ್ಕಂಥ ಒಂದು ಗುಂಪು ಅಥವಾ ಘಟಕ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದೇನು ಒಂದೇ ವಂಶಾವಳಿಯನ್ನು ಹೊಂದಿರತಕ್ಕಂಥವ್ರು, ಒಂದೇ ಪೂಜ್ಯರನ್ನ ಅಥವಾ ಹಿರಿಯರನ್ನ ಹೊಂದಿರತಕ್ಕಂಥವ್ರು, ನೆಕ್ಸ್ಟ್ ಹೆಂಡತಿಯರೊಂದಿಗೆ ವಿವಾಹವಾಗಿರ್ತಕ್ಕಂಥ ಮಕ್ಕಳೊಂದಿಗೆ ಜೀವನ ಮಾಡ್ತಕ್ಕಂಥ ಒಂದು ಘಟಕವನ್ನ ನಾವಿಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಒಂದೇ ವಂಶದವರಾಗಿರ್ಬೇಕು ಅವರು, ನೆಕ್ಸ್ಟ್ ಒಂದೇ ತಳಿ ಆಗಿರ್ಬೇಕು ಅಥವಾ ಪೂರ್ವಜರನ್ನ ಆರಾಧನೆ ಮಾಡ್ತಕ್ಕಂಥವ್ರಾಗಿರ್ಬೇಕು, ಹೆಂಡತಿಯರು ಮತ್ತ ವಿವಾಹವಾಗಿರ್ತಕ್ಕಂಥ ಒಂದು ಮಕ್ಕಳು, ಅವರಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ಕ್ರಮಗಳನ್ನ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, ದಿಸ್ ಈಸ್ ಅ ಜಾಯಿಂಟ್ ಫ್ಯಾಮಿಲಿ ಅಕಾರ್ಡಿಂಗ್ ಟು ಜೇನ್ ಮುಲ್ಲಾ. ಅಂಡ್ ನೆಕ್ಸ್ಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ, ಕೆಲವೊಂದು ಲಕ್ಷಣಗಳು. ಫಸ್ಟ್ ಒನ್, ಕಾಮನ್ ರೆಸಿಡೆನ್ಸ್, ಸಾಮಾನ್ಯ ನೆಲೆ ಅಂತೇಳಿ ಕರಿತೀವಿ ನಾವಿಲ್ಲಿ. ಅದು ಸಾಮಾನ್ಯ ಮನೆ, ಸಾಮಾನ್ಯ ಗೃಹ, ಸಾಮಾನ್ಯ ವಾಸಸ್ಥಳ. ಅದೇ ಮೆಂಬರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ನಾರ್ಮಲಿ ರಿಸೈಡ್ ಟುಗೆದರ್ ಅಂಡರ್ ದಿ ಸೇಮ್ ಹೌಸ್ ಹೋಲ್ಡ್. ನಾನು ಆಗ್ಲೇ ಹೇಳ್ದಂಗೆ ದೇ ಆರ್ ಲಿವಿಂಗ್ ಅಂಡರ್ ದಿ ಕಾಮನ್ ರೂಫ್ ಅಂಡ್ ಕಾಮನ್ ರೆಸಿಡೆನ್ಸ್ ಅಂಡ್ ಕಾಮನ್ ಹೌಸ್ ಹೋಲ್ಡ್.
There is no any separate. There is no any separate wings for the living of couples or members or individuals. So this is a leader of family room. Though this is the elder of family room. This is youngsters of. There is no any separatism. They're all family members living in a common group and common roof. Due to this scarcity of accommodation or due to educational and employment problems, members of the joint family may reside not separately. ಅದೇನೇ ಇರ್ಬೋದು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆ ಇದು ಇರ್ಬೋದು, ಅಲ್ಲಿ ಒಂದು ರೀತಿಯಾಗಿ ಜನ ಹೆಚ್ಚಿಗೆ ಇರ್ಬೋದು ಅಥವಾ ಕಿಷ್ಕಿಂದ ಇರ್ಬೋದು, ಎಜುಕೇಶನ್ ಇರ್ಬೋದು ಅಥವಾ ಉದ್ಯೋಗ ಇರ್ಬೋದು, ಯಾವುದೇ ಇದ್ರೂ ಸಹ ಅಲ್ಲಿ ಸಪರೇಟ್ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲರೂ ಜಾಯಿಂಟ್ ಆಗಿನೇ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಅಲ್ಲಿರ್ತಾರಲ್ಲಿ. ಅಲ್ಲಿ ಅದ್ರಲ್ಲಿ ಅಲ್ಲಿ ಸಪರೇಟಿಸಮ್ ಎನ್ನುವಂಥದ್ದು ಏನಿಲ್ಲ ಅಲ್ಲಿ. ಅಲ್ಲಿ ಪ್ರತ್ಯೇಕತೆ ಎನ್ನುವಂಥದ್ದು ಏನಿಲ್ಲ. ಎಲ್ಲರೂ ಒಟ್ಟಾಗಿನೇ ವಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತೆ. ಎಕ್ಸಾಂಪಲ್ ಆಫ್ ಕಾಮನ್ ರೆಸಿಡೆನ್ಸ್. Example of common residence. So this is a joint family residences. And the second one, confluence of generation. ವಂಶಾವಳಿ. Well, we may be find out the generation or lineage in a joint family. It consisted of people of 3 or more generations, including at least grandparents and parents' children, sometimes other kin and kin such as uncles, aunts, cousins, and great grandsons also live in the joint family itself. ಸೊ ನಾವು ಸಾಮಾನ್ಯವಾಗಿ ಇಲ್ಲಿ ವಂಶಾವಳಿಯನ್ನು ನೋಡ್ಕೊಂಡ್ ಬಂದಾಗ ಒಂದೆರಡು ತಲೆಮಾರಿನವರು ಅಂತ ಹೇಳ್ತೀವಿ ನಾವಿಲ್ಲಿ. ಅಂದ್ರೆ ನಮ್ಮ ತಾತ, ಅವ್ರ ತಾತ ಅಥವಾ ನಮ್ಮ ಅಜ್ಜಿ, ಅವ್ರ ಅಣ್ಣ ತಮ್ಮಂದಿರು, ನಮ್ಮಪ್ಪ, ನಮ್ಮಪ್ಪನ ಅಣ್ಣ ತಮ್ಮಂದಿರು, ನಾವು, ನಮ್ಮ ಅಣ್ಣ ತಮ್ಮಂದಿರು, ನೆಕ್ಸ್ಟ್ ನಮ್ಮ ಮಕ್ಕಳು, ನಮ್ಮ ಮಕ್ಕಳ ಅಣ್ಣ ತಮ್ಮಂದಿರು. ಸೊ ಇವರೆಲ್ಲರೂ ಒಟ್ಟಾಗಿ ಜೀವನ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಒಂದು ಅತ್ತೆಂದಿರಾಗಿರ್ಬೋದು ಅಥವಾ ನಮ್ಮ ಮಾವಂದಿರಾಗಿರ್ಬೋದು ಅಥವಾ ವಿವಾಹವಾಗಿರ್ತಕ್ಕಂಥ ನಮ್ಮ ಸಹೋದರಿಯರಾಗಿರ್ಬೋದು ಅಥವಾ ಬೇರೆ ಕಡೆ ಬಂದಿರತಕ್ಕಂಥ ಒಬ್ಬ ನೆಂಟರಿಷ್ಟರಾಗಿರ್ಬೋದು, ಇವರನ್ನು ಸಹ ಸೇರ್ಕೊಂಡಿರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಇವರೆಲ್ಲರೂ ಸೇರ್ಕೊಂಡಿರ್ತಕ್ಕಂಥ ಒಂದು ಘಟಕವನ್ನ ನಾವಿಲ್ಲಿ ಜಾಯಿಂಟ್ ಫ್ಯಾಮಿಲಿ ಎನ್ನುವಂತ ಒಂದು ಕಾನ್ಸೆಪ್ಟ್ ನಿಂದ ನಾವಿಲ್ಲಿ ಕರಿತಕ್ಕಂಥದ್ದು ಅಂತ ಹೇಳ್ತೀವಿ. ಅಂಡ್ ಕಾಮನ್ ಕಿಚನ್ ಅರ್ಥ ಸಾಮಾನ್ಯ ಒಲೆ ಅಥವಾ ಸಾಮಾನ್ಯ ಅಡಿಗೆ ಅಥವಾ ಸಾಮಾನ್ಯ ಊಟೋಪಚಾರ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಸಪರೇಟ್ ಎನ್ನುವಂಥದ್ದಿಲ್ಲ. ಇಲ್ಲ ನನಗೆ ರೊಟ್ಟಿ ಆಗೋದಿಲ್ಲ, ಇಲ್ಲ ನನಗೆ ಚಪಾತಿ ತಿನ್ನೋದಿಲ್ಲ, ಇಲ್ಲ ನಾನು ಮುದ್ದೆ ಊಟ ಮಾಡೋದಿಲ್ಲ, ಇಲ್ಲ ನಾನು ಹೋಳಿಗೆ ಊಟ ಮಾಡೋದಿಲ್ಲ. ಇಲ್ಲಿ ಸಪರೇಟ್ ಎಲ್ಲ ಅಲ್ವ, ಏನು ಒಂದೇ ಒಂದು ಒಲೆಯಲ್ಲಿ ಅಡಿಗೆ ಮಾಡ್ತಾರೋ ಅದನ್ನೇ ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ. ದ ಇಂಡಿವಿಜುವಲ್ಸ್ ಈಟಿಂಗ್ ಫುಡ್ ಪ್ರಿಪೇರ್ಡ್ ಜಾಯಿಂಟ್ಲಿ ಅಟ್ ದಿ ಕಾಮನ್ ಕಿಚನ್. Normally, the eldest female member of the family supervises the work at the kitchen. Yes, that is important. That is called ಗೌಡತಿ, ಯಜಮಾನಿ. ಆ ವಿಭಕ್ತ ಕುಟುಂಬದ ಹಿರಿಯ ಮಹಿಳೆಯನ್ನ ಯಜಮಾನಿ ಅಂತೇಳಿ ಕರೀತಾರೆ. ಆ ಯಜಮಾನಿ ಅನ್ನುವಂಥವಳು ಈ ಅಡಿಗೆ ಮನೆಯ ಕೆಲವೊಂದು ಜವಾಬ್ದಾರಿಯನ್ನ ಸೂಪರ್ವೈಸ್ ಮಾಡ್ತಿರ್ತಾರೆ. ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಅವಳ ಅಧೀನದಲ್ಲಿ ಅಥವಾ ಅವಳ ಮಾರ್ಗದರ್ಶನದಲ್ಲಿ ಈ ಊಟೋಪಚಾರಗಳು ನಡೀತಕ್ಕಂಥದ್ದು ಇರುತ್ತೆ ಎನ್ನುವಂತ ಒಂದು ವಿಚಾರಗಳು. ಸೊ ಅದನ್ನ ಅಲ್ಲಿ ಸಪರೇಟ್ ಆಗಿ ಏನು ಮಾಡ್ತಕ್ಕಂಥದ್ದು ಇರೋದಿಲ್ಲ. ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತ್ರ, ಯಾರಾದ್ರೂ ವಿಶೇಷವಾಗಿರ್ತಕ್ಕಂಥ ಗೆಸ್ಟ್ ಬಂದಾಗ ಸಪರೇಟ್ ಆಗಿರ್ತಕ್ಕಂಥ ಒಂದಿಷ್ಟು ಅಡಿಗೆ ಮಾಡ್ತಾರೆ. ಅದು ಬಿಟ್ರೆ ಇನ್ನೇನಿರೋದಿಲ್ಲ. ಇದು ಒಲೆ ಅಂತೇಳಿ ಕರಿತೀವಿ ನಾವು, ಅರ್ತ್. ಸೊ ದಿಸ್ ಇಸ್ ಅ ಕಾಮನ್ ಈಟಿಂಗ್ ಫುಡ್ ಡೈನಿಂಗ್ ಸಿಸ್ಟಮ್. ಸೊ ದಿಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಅಂಡ್ ನೆಕ್ಸ್ಟ್ ಕಾಮನ್ ವರ್ಷಿಪ್, ಸಾಮಾನ್ಯವಾಗಿರ್ತಕ್ಕಂಥ ಪೂಜಾ ವಿಧಾನ. ಸಾಮಾನ್ಯ ಪೂಜಾ ವಿಧಾನ ಅಂತ ಕರಿತೀವಿ. ಇಟ್ ಮೀನ್ಸ್ ದ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಅಡಾಪ್ಟೆಡ್ ಎ ಕಾಮನ್ ಗಾಡ್ ಆರ್ ಗಾಡೆಸ್. They are followed some family traditions and family beliefs and ancestor customs and traditions and some rules and regulations of religious. It is associated with various religious rituals and practices. Every family may have its own deity of Kuladevata and its own religious tradition. Individuals take part in common worship. ಮನೆತನ ಅಥವಾ ಕುಲದೇವರು ಅಂತೇಳಿ ಕರಿತೀವಿ ನಾವು. ಮನ್ದೇವರು ಅಂತೇಳಿ ಕರಿತಾರೆ ಅಲ್ವೇ. ಇನ್ನೇನು ಈಗ ಆಷಾಢ ಮುಗಿದಂಗೆ ಶ್ರಾವಣ ಬರ್ತದೆ. ಶ್ರಾವಣದಲ್ಲಿ ಮನ್ದೇವ್ರ ಪೂಜೆ ಮಾಡ್ತಾರೆ. ಮನೆ ದೇವರು ಅಂದ್ರೇನು,
ಅವ್ರ ವಂಶಗಳು ಆಚರಣೆ ಮಾಡ್ತಕ್ಕಂಥ ಅಥವಾ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ದೇವರು, ಆ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದೇವತೆ ಆಗಿರ್ಬೋದು ಅಥವಾ ದೇವರಾಗಿರ್ಬೋದು ಅಲ್ವೇ. ಶಿವ, ಈಶ್ವರ, ಗಣೇಶ ಅಂತೇಳಿ ಕರಿತೀವಿ ನಾವು, ಅಥವಾ ಕಾಳಿ, ದುರ್ಗಿ, ಚೌಡಿ ಅಂತೇಳಿ ಕರಿತೀವಿ. ಅಥವಾ ಇತ್ತೀಚಿನ ದಿನಗಳಲ್ಲಿ ಅವುಗಳಲ್ಲೂ ಸಹ ಮಾರ್ಪಾಡಾಗಿರ್ತಕ್ಕಂಥವನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಒಟ್ಟು ಆ ಮಂಥನದಲ್ಲಿ ಏನ್ ತಲತಲಾಂತರವಾಗಿ ಆರಾಧನೆ ಮಾಡ್ಕೊಂಡು ಬರ್ತಾರ, ಎಲ್ಲರೂ ಅದನ್ನೇ ಆರಾಧನೆ ಮಾಡ್ತಾರೆ. ಅಲ್ಲ ಯಾರು ನಮ್ಮ ಮಂದೇವ್ರು ಶಿವ ಅಂತೇಳಿ ಹೇಳಿದ್ರೆ ಎಲ್ಲರೂ ಶಿವನನ್ನ ಆರಾಧನೆ ಮಾಡ್ತಕ್ಕಂಥವ್ರು. ಇಲ್ಲ ನಮ್ಮ ಮಂದೇವ್ರು ಸ್ವಾಮಿ ಅಂತೇಳಿ ಹೇಳಿದ್ರೆ ಸ್ವಾಮಿಯನ್ನೇ ಆರಾಧನೆ ಮಾಡ್ತಕ್ಕಂಥವ್ರು. ಮನೆಯಲ್ಲಿ ಇಲ್ಲ ನಾನು ಸ್ವಾಮಿನ ಆರಾಧನೆ ಮಾಡ್ತೀನಿ, ನೀನು ಶಿವನನ್ನ ಆರಾಧನೆ ಮಾಡು, ನೀನು ವಿಷ್ಣುವನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು ಭಿನ್ನ ಭೇದಗಳು ಇರೋದಿಲ್ಲ ಅಲ್ಲಿ. ಎಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಆರಾಧನಾ ಕ್ರಮಗಳನ್ನ ಅವಿಭಕ್ತ ಕುಟುಂಬದಲ್ಲಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದು ದೇವ ಆಗಿರ್ಬೋದು ಅಥವಾ ದೇವತೆ ಆಗಿರ್ಬೋದು. ದೇವ ಆಗಿರ್ಬೋದು ಅಥವಾ ದೇವತೆಗಳಾಗಿರ್ಬೋದು. ನೆಕ್ಸ್ಟ್ ಒನ್, ಕಾಮನ್ ಪ್ರಾಪರ್ಟಿ. ದ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಶೇರ್ಡ್ ಬೈ ಆಲ್ ಮೆಂಬರ್ಸ್, ಆಲ್ ಫ್ಯಾಮಿಲಿ ಮೆಂಬರ್ಸ್. ಅವಿಭಕ್ತ ಕುಟುಂಬದ ಆಸ್ತಿಯನ್ನ ಎಲ್ಲರೂ ಸಮಾನವಾಗಿ ಅನುಭವಿಸ್ತಾರೆ. ನೆಕ್ಸ್ಟ್, ಇಟ್ ಈಸ್ ನಾನ್ ಡಿವೈಡೆಡ್ ಜಾಯಿಂಟ್ ಪ್ರಾಪರ್ಟಿ. ಇದು ವಿಭಾಗ ಆಗದೆ ಇರತಕ್ಕಂಥ, ಭಾಗ ಆಗದೆ ಇರತಕ್ಕಂಥ ಒಂದು ಜಂಟಿ ಆಸ್ತಿ. ಇಲ್ಲಿ ಪಾಲು ಕೇಳುವಾಗಿಲ್ಲ, ಇಲ್ಲಿ ಪಾಲಿಲ್ಲ. ಇಲ್ಲಿ ಅದರಲ್ಲಿ ಕೆಲಸ ಮಾಡಬೇಕು, ಅದರಿಂದ ಬಂದಿರತಕ್ಕಂಥ ಒಂದು ಇದರಲ್ಲಿ ಜೀವನ ಮಾಡಬೇಕು, ಅದನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥ ಹಕ್ಕು ಎಲ್ಲರಿಗಿರುತ್ತೆ. ದ ಪ್ರಾಪರ್ಟಿ ರೈಟ್ಸ್ ಬಿಲಾಂಗ್ ಟು ಆಲ್ ಫ್ಯಾಮಿಲಿ ಮೆಂಬರ್ಸ್. ಎಲ್ಲರಿಗಿರುತ್ತೆ ಅಲ್ಲಿ, ಇಂಥವ್ರದೇ ಅಂತಲೇ ಇಲ್ಲಲ್ಲ. The members hold a common property. The head of the family manages the family property like a trustee. ಹೆಡ್ ಆಫ್ ದಿ ಫ್ಯಾಮಿಲಿ, ಕುಟುಂಬದ ಮುಖ್ಯಸ್ಥ ಏನಿದಾನೋ ಅವನು ಆ ಪ್ರಾಪರ್ಟಿಯನ್ನ ನಿರ್ವಹಣೆ ಮಾಡ್ತಾನೆ, ಮ್ಯಾನೇಜ್ ಮಾಡ್ತಾನೆ. ಒಂದು ರೀತಿಯಾಗಿ ಟ್ರಸ್ಟ್ ಇದ್ದಂಗೆ ಅವನು. ಅಲ್ಲೇ ಅವನನ್ನ ಕರ್ಣಾವರನ್ ಅಂತ ಕರೀತಾರೆ. ಅವಿಭಕ್ತ ಕುಟುಂಬದ ಯಜಮಾನನನ್ನ ಕರ್ಣಾವರನ್, ಅದು ತರವಾಡ ಅವಿಭಕ್ತ ಕುಟುಂಬದಲ್ಲಿ ಕರಿತೀವಿ. ಇಲ್ಲಿ ಯಜಮಾನ ಅಷ್ಟೇ, ಇಲ್ಲಿ ಯಜಮಾನ, ಅವಿಭಕ್ತ ಕುಟುಂಬದ ಯಜಮಾನ, ಅವನು ಈ ಮ್ಯಾನೇಜ್ ಅನ್ನ ಮಾಡ್ತಾನೆ. ಅವನಿಗೆ ಇಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕುಟುಂಬದ ಹಕ್ಕುಗಳು ಅಥವಾ ಕುಟುಂಬದ ಒಂದು ಜವಾಬ್ದಾರಿ, ಆ ಕುಟುಂಬದ ಒಂದು ಆಸ್ತಿಯ ಹೊಣೆಗಾರಿಕೆ ಅವನಿಗೆ ಇರ್ತಕ್ಕಂಥದ್ದು. ಸೊ ದಿಸ್ ಈಸ್ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಅಗ್ರಿಕಲ್ಚರ್ ಸಿಸ್ಟಮ್ ಆರ್ ಹೌಸಿಂಗ್ ಸಿಸ್ಟಮ್ ಅಂಡರ್ ಅದರ್ ಸೋಂಡ್ಸ್, ಕಾಮನ್ ಪ್ರಾಪರ್ಟಿ. ಎಲ್ಲರೂ ದುಡಿಬೇಕು, ಎಲ್ಲರೂ ಹಂಚ್ಕೊಳ್ಬೇಕು ಅದನ್ನು. ಆ ರೀತಿಯಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೋಡ್ಕೊಂಡ್ ಬರ್ತೀವಿ ಪ್ರಾಪರ್ಟಿ ಬಗ್ಗೆ. ನೆಕ್ಸ್ಟ್ ಒನ್, ಎಕ್ಸರ್ಸೈಸ್ ಆಫ್ ಅಥಾರಿಟಿ, ಕರ್ತಾರ, ಅಧಿಕಾರ. ಅವಿಭಕ್ತ ಕುಟುಂಬದ ಅಧಿಕಾರ. ಕಾಮನ್ಲಿ, gradually we may be observed, the joint family authority belong to elder male person among the family members. ಆ ಕುಟುಂಬದ ಸದಸ್ಯರಲ್ಲಿ ಹಿರಿಯ ಪುರುಷನು ಯಾರಿರ್ತಾನೋ ಅವನು ಆ ಕುಟುಂಬದ ಯಜಮಾನನಾಗಿರ್ತಾನೆ. ಒನ್ ಟೈಮ್ ಇಫ್ eligible, our next brother or next person will take responsible for the management of joint family administration. ಒಂದು ಸಂದರ್ಭದಲ್ಲಿ ಆ ಹಿರಿಯ ಸಹೋದರ ಏನಾದರೂ ಅಸಮರ್ಥನಿದ್ರೆ ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ಯಾರು ಸಮರ್ಥ ಇರ್ತಾರೋ ಅವನು ಆ ಕುಟುಂಬದ ಯಜಮಾನಿಕೆಯನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಅವನಿಗಿರ್ತದೆ. ಯೂಶುವಲಿ ದ ಎಲ್ಡೆಸ್ಟ್ ಮೇಲ್ ಮೆಂಬರ್ ಎಕ್ಸರ್ಸೈಸ್ ಅಥಾರಿಟಿ. The superordination of the eldest member and the subordination of all the other members to him is a keynote of the family. He was called Karta. Karta, which means leader of joint family. His commands are normally obeyed by others. ಎಲ್ಲರನ್ನ ಇವನು ಕಮಾಂಡ್ ಮಾಡ್ತಾನೆ, ಎಲ್ಲರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ, ಎಲ್ಲರಿಗೂ ಆದೇಶಗಳನ್ನು ಕೊಡ್ತಾನೆ, ಎಲ್ಲಾ ಸದಸ್ಯರನ್ನ ಇವನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವನಿಗಿರ್ತದೆ. ಯಾರಿಗೆ? ಕರ್ತನಿಗೆ ಅಂತ. ಕರ್ತ ಅಂತ ಹೇಳಿದ್ರೆ ಕರ್ತ, ವಿಚ್ ಮೀನ್ಸ್ ದ ಲೀಡರ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನ ನಾವು ಕರ್ತ ಅಂತ ಕರಿತೀವಿ ನಾವು. ಅವನು ಈ ಕುಟುಂಬದ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಓದ್ಕೊಂಡಿರ್ತಾನ ಅವನು. ಸೊ ಲೈಕ್ ಎಲ್ಡೆಸ್ಟ್ ಪರ್ಸನ್, ಕರ್ತ. ಸೊ ದಿಸ್ ಈಸ್ ಕರ್ತ, ಲೀಡರ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ. ಯಜಮಾನ ಅಂತೇಳಿ ಕರಿತಾನ ನಾವು. ಕುಟುಂಬದ ಯಜಮಾನ, ಹಿರಿಯ ವ್ಯಕ್ತಿ. ಕುಟುಂಬಕ್ಕೆ ಒಂದಲ್ಲ, ಸ್ವಲ್ಪ ಊರಲ್ಲೂ ಸಹ ಒಂದು ಗತ್ತು ಇರುತ್ತೆ.
ಬರೀ ಕುಟುಂಬದ ಒಂದೇ ಅಲ್ಲ, ಊರಲ್ಲೂ ಸಹ ಒಂದು ಗತ್ತಿರುತ್ತೆ. ಒಂದು ಯಜಮಾನಿಕೆ ಅನ್ನುವಂಥದ್ದು ಇರುತ್ತೆ. ಆ ಯಜಮಾನಿಕೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಚಾಕಚಕ್ಯತೆ ಅವನಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್, ಪ್ರೀ ಅರೇಂಜ್ಡ್ ಮ್ಯಾರೇಜಸ್. The traditional joint family adopted the pre-marriage arranged marriages. There is no any opinion of bride or bridegrooms. The leaders or parents previously decided for the selection of mates. ಸಂಗಾತಿಗಳ ಆಯ್ಕೆಯನ್ನ ಅಲ್ಲಿರ್ತಕ್ಕಂಥ ಹಿರಿಯರು ಪೂರ್ವಭಾವಿಯಾಗಿನ ಆಯ್ಕೆ ಮಾಡುತ್ತಾರೆ. ಇಲ್ಲಿ ವಧುವರರ ಅಭಿಪ್ರಾಯವನ್ನ ಯಾರು ಕೇಳೋದಿಲ್ಲ. There is no any individual rights. There is no any individual opinions. The elders or saints or gurus or parents decided the selection of mate. ಇಲ್ಲಿ ಸಂಗಾತಿಗಳನ್ನು ಆಯ್ಕೆ ಮಾಡತಕ್ಕಂಥ ವಿಚಾರದಲ್ಲಿ ಹಿರಿಯರು ಅಥವಾ ಗುರುಗಳು ಅಥವಾ ಪೋಷಕರು ಅವರೇ ನಿರ್ಧಾರ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳ್ತದೆ. ದ ಇಂಡಿವಿಜುವಲ್ಸ್ ರೈಟ್ ಟು ಸೆಲೆಕ್ಟ್ ಹಿಸ್ ಲೈಫ್ ಪಾರ್ಟ್ನರ್ ಇನ್ ಅಂಡರ್ ಮೈಂಡ್. The head considers it has his privilege to manage the marriages of the members. ಯಾರು ಯಾರಿಗೆ ವಿವಾಹ ಆಗಬೇಕು, ಯಾರು ಯಾರನ್ನು ವಿವಾಹ ಆಗಬೇಕು ಎನ್ನುವಂಥ ಒಂದು ನಿರ್ಧಾರವನ್ನ ಯಜಮಾನ ಕರ್ತ ಎನ್ನುವಂಥವ್ನು ಇಲ್ಲಿ ಮಾಡ್ಕೊಂಡು ಬರ್ತಾನೆ. ಅವ್ನು ಕರ್ತನೇ ಎಲ್ಲ ಡಿಸೈಡ್ ಮಾಡ್ಕೊಳ್ತಾನೆ. ಅವನು ಇಂಥವ್ರಿಗೆ ಇಂಥವ್ರನ್ನ ಮದುವೆ ಮಾಡಬೇಕು ಅಥವಾ ಇಂಥವ್ರಿಗೆ ಇಂಥವ್ರನ್ನ ನಾವು ವಿವಾಹ ಮಾಡಬೇಕು ಎನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಅವ್ರಿಗೆ ಫ್ರೀ ಅರೇಂಜ್ ಮುಂಚೆನೆ ತಯಾರು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ತೊಟ್ಟಿಲು ವಿವಾಹಗಳು ಅಂತ ಹೇಳ್ತೀವಿ. ಹುಟ್ಟಿದಂಗೆ ಅವ್ರಿಗೆ ಹೆಸರಿಟ್ಟು ಬಿಡ್ತಾರೆ. ಹುಟ್ಟಿದಂಗೆ ಅವ್ರಿಗೆ ಹೆಸರನ್ನ ಇಡ್ತಾರೆ. ಅವ್ರು ಇಂಥವ್ರ ಮದುವೆ ಅಂತೇಳಿ. ಆ ನೆಕ್ಸ್ಟ್ ಒನ್, ಸೆಲ್ಫ್ ಸಫಿಷಿಯನ್ಸಿ, ಸ್ವಯಂ ತೃಪ್ತತೆ. ಸೆಲ್ಫ್ ಸಫಿಷಿಯನ್ಸಿ. There is no any suffering feelings. There is no any adequate facilities in the joint family. The karta or joint family provide all facilities and sufficient facilities to all members. There was a time when the joint family was mostly self-sufficient. It used to meet the economic, recreational, medical, educational and other needs of the members. ಎಲ್ಲದನ್ನು ಒದಗಿಸಿಕೊಡುತ್ತೆ. ಇಲ್ಲಿ ಏನಿಲ್ಲ. ಇಲ್ಲಿ ನಿರುದ್ಯೋಗ ಎನ್ನುವಂಥ ಒಂದು ವ್ಯವಸ್ಥೆ ಇಲ್ಲ. ಎಲ್ಲರಿಗೂ ಉದ್ಯೋಗಗಳೇ. ಎಲ್ಲರಿಗೂ ಉದ್ಯೋಗ ಇರ್ತದೆ. ಹೊಲಗದ್ದೆಗಳಲ್ಲಿ, ತೋಟಗಳಲ್ಲಿ, ಕೃಷಿ ಭೂಮಿಯಲ್ಲಿ, ಮನೆಯಲ್ಲಿ, ಒಕ್ಕಲುಗಳಲ್ಲಿ ಎಲ್ಲಾ ಕಡೆನೂ ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ಯೋಗ ಇರ್ತದೆ. ಆ ಉದ್ಯೋಗ ಮಾಡಿದಂತ ಹೇಳಿದ್ರೆ ಅವನಿಗೆ ಆಹಾರ ಇರುತ್ತೆ. ಇನ್ನೇನ್ ಬೇಕು? ರಿಕ್ರಿಯೇಷನ್ ಇರುತ್ತೆ. ಎಕನಾಮಿಕ್ ಸಮಸ್ಯೆ ಇರೋದಿಲ್ಲ. ಮೆಡಿಕಲ್ ಇರುತ್ತೆ. ಟ್ರೆಡಿಷನಲ್ ಮೆಡಿಕಲ್ ಸಿಸ್ಟಮ್. ಎಲ್ಲಾ ಅಗತ್ಯಗಳನ್ನು ಪೂರೈಸತಕ್ಕಂಥ ಒಂದು ಹೊಣೆಗಾರಿಕೆ ಕರ್ತನಿಗೆ ಇರುತ್ತೆ. ಬಟ್ ನೌ ಡೇಸ್ ಇಟ್ ಈಸ್ ಚೇಂಜ್ಡ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಚೇಂಜ್ ಆಗಿದೆ. ಕಾರಣ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ಆಫ್ ಸೋ ಮೆನಿ ರೀಸನ್ಸ್. ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಸಮ್ ಲೆಜಿಸ್ಲೇಷನ್, so and so. ನೆಕ್ಸ್ಟ್ ಒನ್, ಮ್ಯೂಚುವಲ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಲ್ಸ್. ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳು. ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಯಾರೋ ಒಬ್ಬರದ್ದು ಜವಾಬ್ದಾರಿ ಅಲ್ಲ. ಇಲ್ಲಿ ಬಿಡು ಯಜಮಾನ ಇದ್ದಾನೆ ಅವನೇ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಎನ್ನುವಂಥದ್ದಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರ್ತತೆ. ಪ್ರತಿಯೊಬ್ಬರಿಗೂ ಒಂದು ರೈಟ್ಸ್ ಎನ್ನುವಂಥದ್ದು ಇರುತ್ತೆ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಅದನ್ನ ಹೊಲ ಹಸನು ಮಾಡೋದು, ಅದನ್ನ ಹದ ಮಾಡೋದು, ಬಿತ್ತನೆ ಮಾಡೋದು, ಅದನ್ನ ಮೇಂಟೈನ್ ಮಾಡೋದು, ಹೀಗೆ ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ. ಸುಗ್ಗಿ ಕಾಲದಲ್ಲಿ ಅದನ್ನ ಕಟಾವು ಮಾಡ್ತಕ್ಕಂಥದ್ದು, ಅದನ್ನ ಹಸನು ಮಾಡ್ತಕ್ಕಂಥದ್ದು, ಅದನ್ನ ಶೇಖರಣೆ ಮಾಡ್ತಕ್ಕಂಥದ್ದು, ಅದ್ ನಿರ್ವಹಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರ್ತದೆ. ಹೆಣ್ಮಕ್ಳಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಕಾರ್ಯ ವ್ಯವಸ್ಥೆಗಳಿರ್ತವೆ. ಪುರುಷರಿಗೂ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕಾರ್ಯ ವ್ಯವಸ್ಥೆಗಳಿರ್ತವೆ. ಇಲ್ಲಿ ಇಬ್ರು ಸೇರ್ಕೊಂಡು ಮಾಡಬಹುದಾಗಿರ್ತಕ್ಕಂಥ ಒಂದು ಕೃಷಿ ವಿಧಾನಗಳನ್ನು ಸಹ ನಾವಲ್ಲಿ ನೋಡ್ಕೊಂಡು ಬರ್ತೀವಿ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳು ಇದಾವೆ. ನಮ್ಮದು ಎನ್ನುವಂಥ ನಮ್ಮ ಕುಟುಂಬ, ನಾವು ಬೆಳಿಬೇಕು ಅಥವಾ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ನಮ್ಮ ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ಬೇಕು ಎನ್ನುವಂಥ ಒಂದು ಕಾನ್ಸೆಪ್ಟ್ಗಳನ್ನ ನಾವು ಈ ಒಂದು ಘಟಕಗಳಲ್ಲಿ ಅಥವಾ ಈ ಕುಟುಂಬಗಳಲ್ಲಿ ನೋಡ್ಕೊಂಡ್ ಬರ್ತಕ್ಕಂಥ ಸಹಜ. ಎವರಿ ಮೆಂಬರ್ ಹ್ಯಾಸ್ ಇಟ್ಸ್ ಓನ್ ಡ್ಯೂಟೀಸ್, obligations towards the family. The senior most member of the family acts as the guide for other members. ಕರ್ತ, ಅದೇ ಸೀನಿಯರ್ ಮೆಂಬರ್ ಅಂತ ಹೇಳಿದ್ರೇನು? ಕರ್ತ ಎನ್ನುವಂಥವನು ಉಳಿದಿರ್ತಕ್ಕಂಥ ಸದಸ್ಯರಿಗೆ ಗೈಡ್ ಮಾಡ್ತಾನೆ.
ಯಾರ್ಯಾರು ಏನೇನ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಇವತ್ತು ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಏನ್ ಮಾಡ್ಬೇಕು, ಅವ್ರ ಜವಾಬ್ದಾರಿ ಏನು, ಎಷ್ಟು ಎನ್ನುವಂತ ಒಂದು ಗೈಡ್ಲೈನ್ಸ್ ಅನ್ನ ಕರ್ತ ಎನ್ನುವಂತವನು ಉಳಿದಿರ್ತಕ್ಕಂಥ ಒಂದು ಸದಸ್ಯರಿಗೆ ಕೊಡ್ತಕ್ಕಂಥ ಒಂದು ಪಾತ್ರವನ್ನ ಅವನು ವಹಿಸ್ತಾನೆ. ಅದನ್ನ ಎಲ್ಲರೂ ಅದನ್ನು ಒಬೆ ಮಾಡ್ತಾರೆ ಅದನ್ನ. ಅವನು ಕರ್ತ ಹೇಳಿರ್ತಕ್ಕಂಥ ವಿಚಾರಗಳನ್ನ ಅಥವಾ ಗೈಡ್ಲೈನ್ಸ್‌ಗಳನ್ನ ಎಲ್ಲರೂ ಒಬೆ ಮಾಡ್ತಾರೆ. ಸೊ ಒಬೆ ಮಾಡುವಂತ ದೃಷ್ಟಿಕೋನದಲ್ಲಿ ಅದು ಇರ್ತವೆ ಎನ್ನುವಂಥದ್ದು. ನೆಕ್ಸ್ಟ್ ರಿಲೇಟಿವ್ಲಿ ಪ್ರೊಕ್ರಿಯೇಷನ್ ಜನರೇಷನ್. Yes, that is quite common in joint family. The more procreation or population growth is common in joint family. It is found to be associated with higher rate of production members rarely practiced birth control measures. Yes, ಇಲ್ಲಿ ಜನನ ನಿಯಂತ್ರಣ ಒಂದು ಕ್ರಮಗಳನ್ನ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಇಲ್ಲಿ. ಬಹಳ ರೇರ್. ಇಲ್ಲಿ ಜನನ ನಿಯಂತ್ರಣ ಒಂದು ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು ಬಹಳ ರೇರ್. ಹಾಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸಂತಾನದ ಒಂದು ಪ್ರಕ್ರಿಯೆಗಳು ಅನ್ನುವಂಥವು ಹೆಚ್ಚಾಗಿ ಆಗ್ತಿರ್ತವೆ. ನೆಕ್ಸ್ಟ್ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ದೇರ್ ಇಸ್ ನೋ ಎನಿ ಜನರಲ್ ಅವೇರ್ನೆಸ್ ಅಬೌಟ್ ಕಂಟ್ರೋಲ್ ಆಫ್ ಬರ್ತ್ಸ್. ವಾಟ್ ಇಸ್ ದ ಎಫೆಕ್ಟ್ಸ್ ಆಫ್ ರೈಸ್ ಆಫ್ ಬರ್ತ್. ದೇರ್ ಇಸ್ ನೋ ಎನಿ ಜನರಲ್ ಅವೇರ್ನೆಸ್ ಅಮಂಗ್ ದಿ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್. ಸೊ in fact the family members or in joint family the birth rate automatically increased. And sometime illiteracy and ignorancy. So these are also caused for the growth of birth or birth rate. ಇಲ್ಲಿ ಜನನ ದರ ಎನ್ನುವಂಥದ್ದು ಹೆಚ್ಚಾಗ್ಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ. ಅವ್ರಿಗೆ ಸಾಕ್ಷರ ಜ್ಞಾನ ಇರೋದಿಲ್ಲ, ಅಥವಾ ಅಜ್ಞಾನ, ಅಥವಾ ಅವ್ರಿಗೆ ಇರ್ತಕ್ಕಂಥ ಒಂದು ಇದು ಅಂಧಕಾರ, ಅಥವಾ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಇವೆಲ್ಲವುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಂತಾನ ಎನ್ನುವಂಥದ್ದು ಅವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚಾಗಿರುತ್ತೆ ಎನ್ನುವಂಥದ್ದು. ಅಲ್ಲಿ ಒಬ್ಬೊಬ್ರು 4-5 ಮಕ್ಕಳನ್ನ ಪಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇರ್ತವೆ. ಅಲ್ಲ 8 ಜನ ಅಣ್ಣ ತಮ್ಮಗಳಿದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ರು 5 ಜನ ಮಕ್ಕಳು ಪಡ್ಕೊಂಡ್ರೆ ಅಲ್ಲೇ 8 5 40 ಜನ ಆದ್ರೆ ಅವ್ರೆ. ಇವ್ರೊಂದ್ 8 ಜನ, ಇವ್ರ ಸಂಗಾತಿಗಳೊಂದು 16 ಜನ, 40 ಒಂದು 16 56 ಮತ್ತು ಅವ್ರ ಪೇರೆಂಟ್ಸ್ಗಳು. ಅಲ್ಲ ಮಿನಿಮಮ್ ಅಂತ ಹೇಳಿದ್ರೆ ಒಂದು 60-70 ಮೆಂಬರ್ಸ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ನಾವಿಲ್ಲಿ. ಅಂಡ್ ನೆಕ್ಸ್ಟ್ ಒನ್ ಲಾರ್ಜ್ ಸೈಜ್. ಎಸ್, ನಾನು ಮುಂಚೆನೆ ಹೇಳ್ದಂಗೆ minimum 70 to 60 peoples living in a joint family. The joint family consisted more than one generation. So automatically the population strength is large. ಅದೇ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೆರಡು ತಲೆಮಾರಿನವ್ರು ಅಂತ ಹೇಳಿದ್ರೆ ಇಲ್ಲಿ 60-70 ಜನ ಆದೇ ಆಗ್ತಾರೆ ಅವ್ರು. ಅದೇ ನಾ ಹೇಳ್ದಂಗೆ 8 ಜನ ಅಣ್ಣ ತಮ್ಮಗಳಿದಾರೆ ಅಂತ ಹೇಳಿದ್ರೆ ಅವ್ರದ್ದೇ ಒಬ್ಬೊಬ್ರಿಗೆ 5 ಜನ ಮಕ್ಕಳು ಅಂತ ಹೇಳಿದ್ರೆ 8 5 40 ಜನ ಮಕ್ಕಳಾದ್ರು. ಇವರು 8 ಜನ ಅಣ್ಣ ತಮ್ಮಂದಿರು, 8 ಜನ ಸತಿಯರು. ಅಲ್ಲಿಗೆ 16, 40 ಒಂದು 16, 56. ನೆಕ್ಸ್ಟ್ ಅವ್ರ ಪೇರೆಂಟ್ಸ್ ಅಣ್ಣ ತಮ್ಮಗಳು. ಸೊ ಹೀಗೆ ಮಿನಿಮಮ್ ಅಂತ ಹೇಳಿದ್ರೆ 60 to 70 ಪೀಪಲ್ಸ್ ಲಿವಿಂಗ್ ಅಂಡರ್ ದಿ ಕಾಮನ್ ರೂಫ್. ಅಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ, ಸಾಮಾನ್ಯ ಅಂತ ಹೇಳಿದ್ರೆ ಅಷ್ಟೇ. ಯಾಕಂತ ಹೇಳಿದ್ರೆ ಬರ್ತ್ ರೇಟ್ ಅನ್ನುವಂಥದ್ದು ಅಲ್ಲಿ ಕಂಟ್ರೋಲ್ ಇರೋದಿಲ್ಲ, ಜಾಸ್ತಿ ಆಗ್ತಲೇ ಇರ್ತತೆ. ಆ ಒಂದು ಪರಿಣಾಮನೂ ಸಹ ಇಲ್ಲಿ ಎಫೆಕ್ಟ್ ಆಗುತ್ತೆ ಎನ್ನುವಂಥದ್ದು. ಸೊ 60 or 70 ಮೆಂಬರ್ಸ್. ಮೊನ್ನೆ ಯಾವ್ದೋ ಒಂದು 180 ಜನರ ಮನೆ ಇರ್ತಕ್ಕಂಥ ಒಬ್ಬ ಅವಿಭಕ್ತ ಕುಟುಂಬ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಬ್ಬ ಲೀಡರ್ ದೈವಾಧೀನರಾದ್ರು. ಸೊ ಆ ರೀತಿಯಾಗಿ ಇರ್ತವೆ ಅವಿಭಕ್ತ ಕುಟುಂಬಗಳು ಅಂತ ಹೇಳಿದ್ರೆ ಲಾರ್ಜ್ ಸೈಜ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ. ಅಂಡ್ ನೆಕ್ಸ್ಟ್ ಹೆರಿಡೇಟರಿ ಜಾಬ್ಸ್, ಅನುವಂಶೀಯ ಉದ್ಯೋಗಗಳು. ಸಾಮಾನ್ಯವಾಗಿ ದ ಜಾಯಿಂಟ್ ಫ್ಯಾಮಿಲಿ ಮೇಂಟೆನೆನ್ಸ್ ದ ಅಗ್ರಿಕಲ್ಚರಲ್ ಅಂಡ್ ಕೋ ಅಗ್ರಿಕಲ್ಚರಲ್ ಸಿಸ್ಟಮ್ಸ್. ಕೃಷಿ ಮತ್ತು ಸಹ ಕೃಷಿ ಉದ್ಯೋಗಗಳನ್ನ ಮಾಡ್ಕೊಳ್ತಾ ಬಂದಿರುತ್ತೆ ಇದು. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೃಷಿ ಕುಟುಂಬಗಳು ಅಥವಾ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯೋಗಗಳು ಅಂತ ಹೇಳ್ತಾರೆ. ಅನುವಂಶೀಯವಾಗಿ ತಲತಲಾಂತರದಿಂದ ಬಂದಿರತಕ್ಕಂಥವು. The joint family members has hereditary jobs like agriculture and co-agricultural jobs. The family leader distributed to jobs to members depend upon his capacity and skill. Every member, even child also doing something in family. Yes, sit like a rock, work like a clock. That is main characteristics of joint family. ಅಲ್ಲಿ ಒಂದು ಮಗುವಿಗೂ ಸಹ ಒಂದು ಕೆಲಸ ಇರುತ್ತಲ್ಲಿ. ಯಾರು ಸಹ ಅಲ್ಲಿ ಸುಮ್ಮನೆ ಫ್ರೀಯಾಗಿ ಕುಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಜೀವನ ಕಳಿತಕ್ಕಂಥದ್ದು ಇಲ್ಲ ಅಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇರ್ತದೆ. ಅದು ಅನುವಂಶೀಯವಾಗಿರ್ತಕ್ಕಂಥದ್ದು.
ಕೃಷಿನೋ ಅಥವಾ ಸಹಕೃಷಿನೋ ಅಥವಾ ಪ್ರಾಣಿಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅಥವಾ ಹಸುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅಥವಾ ಹಸುಗಳ ಕರುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅಥವಾ ಹೀಗೆ ಇದ್ದೇ ಇರ್ತವೆ. ಕೆಲಸಗಳು ಇಲ್ದೇ ಇರ್ತಕ್ಕಂಥವು ಯಾವಿಲ್ಲ. ಏನಿಲ್ಲ ಅಂತ ಹೇಳಿದ್ರೆ ತಟ್ಟಿ ಎಣಿಯೋದು ಅಥವಾ ಬುಟ್ಟಿ ಎಣಿಯೋದು ಅಥವಾ ಹಗ್ಗ ಹಾಕೋದು, ನೇಣಿಯೋದು, ಎಣಿಯೋದು ಅಥವಾ ನೇಯೋದು ಅಥವಾ ಇನ್ನೇನು ಯಾವ್ದಾದ್ರು ಒಂದ್ ಇದ್ದೇ ಇರ್ತದಲ್ಲಿ. ಅಲ್ಲಿರ್ತಕ್ಕಂಥ ಅಜ್ಜಿನೂ ಸುಮ್ನೆ ಕುಂತಿರಲ್ಲ. ಕಟ್ಟೆ ಮೇಲೆ ಕುಂತ್ಕೊಂಡು ಏನಾದ್ರು ಹೊಲಿಗೆ ಆಗ್ತಾ ಇರುತ್ತೆ ಅಲ್ಲಿ ಸ್ಟಿಚಿಂಗ್. The stitching indicate the combining of relationship between members. ಆ ಸ್ಟಿಚಿಂಗ್ ಎನ್ನುವಂಥದ್ದು ವ್ಯಕ್ತಿಗಳ ಸಂಬಂಧವನ್ನ ಕೂಡಿಸುವಂತ ಒಂದು ಇಂಡಿಕೇಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಸ್ಟಿಚಿಂಗ್ ಅಂತ ಹೇಳಿದ್ರೆ. ಅಲ್ಲೇ ಆ ರೀತಿಯಾಗಿರ್ತಕ್ಕಂಥ ಒಂದು ಜೀವನ ವಿಧಾನಗಳನ್ನ ಅಥವಾ ಜೀವನ ವ್ಯವಸ್ಥೆಗಳನ್ನ ನಾವು ಅವಿಭಕ್ತ ಕುಟುಂಬದಲ್ಲಿ ನೋಡ್ಕೊಂಡ್ ಬರ್ತೀವಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಜೀವನ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದು ವರ್ಕ್ ಇದ್ದೇ ಇರ್ತದೆ ಅಲ್ಲಿ. ವರ್ಕ್ ಇಲ್ದೇ ಇರ್ತಕ್ಕಂಥ ವ್ಯಕ್ತಿ ಯಾರು ಇರೋದಿಲ್ಲ ಅನ್ನೋದು. ಅಂಡ್ ನೆಕ್ಸ್ಟ್